ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಬನ್ನಿ, ಇವತ್ತು ನಾವು ನಿಮ್ಮನ್ನು ತಲಕಾವೇರಿ ದರ್ಶನ ಮಾಡಿಸೋದಕ್ಕೆ ಹೊರಟಿದ್ದೀನಿ. ಇವತ್ತು ನನ್ನ ಗೆಳತಿ ಮತ್ತು ಅವರ ಪರಿವಾರದವರು ಸೇರಿ ಒಂದು ದೊಡ್ಡ ಬಸ್ಸನ್ನು ಮಾಡಿದರು. ಮಕ್ಕಳಿಗೆಲ್ಲ ರಜೆ ಇರೋದರಿಂದ ಎಲ್ಲರೂ ಒಂದು ಫ್ಯಾಮಿಲಿ ಟ್ರಿಪ್ ಥರ ಹೋಗೋಣ ಅಂತ ಒಂದು ದೊಡ್ಡ ಬಸ್ ಮಾಡಿದರು. ಯಾಕಂದರೆ ಜನ ಎಲ್ಲ ಚೆನ್ನಾಗಿ ಇಳಿಸ್ತಾರೆ, ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಆರಾಮಾಗೆಲ್ಲ ಹೋಗಿ ಬರ್ಬೋದು ಅಂಥೇಳಿ ಒಂದು ಬಸ್ ಮಾಡಿದ್ದಾರೆ. ನಾವು ಈ ಬಸ್ಸಲ್ಲಿ ಸುಮಾರು ಒಂದಷ್ಟು ಫ್ಯಾಮ್ಲಿಗಳೆಲ್ಲ ಹೊರಟಿದ್ದೀವಿ. ಮಕ್ಕಳ ಸಮೇತ. ಮಕ್ಕಳಿದ್ರೇ ಯಾವುದೇ ಟ್ರಿಪ್ ಆಗಲಿ ಎಂಜಾಯ್ ಮಾಡ್ಕೊಂಡು ಬರೋದು. ಇದು ಒಂದು ದಿವಸದ ಪ್ರವಾಸ ಆಗಿದೆ. ನಾವು ಮೊದಲಿಗೆ ಅಂದ್ಕೊಂಡಿದ್ದು ತಲಕಾವೇರಿಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾ ಆ ರೂಟಲ್ಲಿ ಏನೆಲ್ಲ ಸಿಕ್ಕುತ್ತೆ ಅದನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಟ್ಲುಗಳಲ್ಲೆಲ್ಲ ತಿನ್ನೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟು ಜನ ಎಲ್ಲ ಆರ್ಡ್ರ್ ಮಾಡಿ ತಿಂದು ಇದನ್ನು ಮಾಡೋಷ್ಟೊತ್ತಿಗೆ ನಮಗೆ ಇಡೀ ದಿವಸ ಹೊರಟೋಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಒಬ್ಬರು ಸರ್ ಎಲ್ಲ ಏನು ಪ್ಲ್ಯಾನ್ ಮಾಡಿದರು, ನಾವು ಇಲ್ಲಿಂದನೇ ಊಟ ಮತ್ತು ತಿಂಡಿ ಸ್ನ್ಯಾಕ್ಸು ತೊಗೊಂಡು ಹೋಗೋಣ ಅಂಥೇಳಿ ಅವರು ಒಂದು ಒಳ್ಳೆ ಕಡೆ ವೆಜ್ ಹೋಟ್ಲಲ್ಲಿ ಆರ್ಡ್ರ್ ಮಾಡಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನ ಊಟ ಸಹ ಇಲ್ಲೇ ಪಾರ್ಸಲ್ ಮಾಡಿಕೊಂಡು ಬಸ್ಸಲ್ಲೆಲ್ಲ ಇಟ್ಕೊಂಡು ನಾವು ಹೊರಟ್ವಿ. ಯಾಕಂದರೆ ಈಸಿ ಆಗುತ್ತೆ. ನೀವು ಯಾವಾಗಲಾದರೂ ಪ್ರವಾಸ ಹೊರಡಬೇಕಂದ್ರೆ ಈ ಥರ ತುಂಬ ಜನ ಎಲ್ಲ ಹೋಗ್ತೀವಿ ಅನ್ನೋವಾಗ, ಯಾಕಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬೇಕಂತಾರೆ, ಅವ್ರಿಗಿಂತ ಬೇಕು ಇದು ಬೇಕು ಅಂತ. ಆಮೇಲೆ ನಾವು ಆರ್ಡ್ರ್ ಮಾಡಿದಾಗ ಏನಾಗುತ್ತೆ, ಅವನ್ನ ಮಾಡಿ ತೊಗೊಂಡು ಬರೋಷ್ಟರಲ್ಲೇ ನಮಗೆ ತುಂಬ ಟೈಮ್ ಆಗುತ್ತೆ. ಪ್ಲೇಸಸ್ನ ನೋಡೋಕ್ಕಾಗಲ್ಲ, ಕವರ್ ಮಾಡೋಕ್ಕಾಗಲ್ಲ. ನಿಮ್ಮ ಸ್ವಂತ ವೆಹಿಕಲ್ ಈ ಥರ ವೆಹಿಕಲ್ ಮಾಡ್ಕೊಂಡು ಹೋಗೋವಾಗ ಯಾವಾಗಲೂ ಊಟ ಮತ್ತು ತಿಂಡಿನ ನಾವು ತೊಗೊಂಡೋಗೋದು ಒಂದು ಒಳ್ಳೆ ಸಲಹೆ ಅಂತ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು. ಬಟ್ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಹಳ್ಳ ಕೊಳ್ಳೋ ಥರ ಇತ್ತು ಕೆಲವೊಂದು ಕಡೆ. ಹಾಗಾಗಿ ಸ್ವಲ್ಪ ಡ್ರೈವಿಂಗು ನಿಧಾನ ಆಯಿತು ಅನಿಸುತ್ತೆ. ಆಮೇಲೆ ಲಾಂಗ್ ಗಾಡಿ ಎಲ್ಲ ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಿಸ್ತು ನನಗೆ. ಬಟ್ ಆದ್ರೂ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಿದ್ದು, ಡ್ಯಾನ್ಸು, ಅಕ್ಕಪಕ್ಕ ಸುಂದರ ದೃಶ್ಯಗಳು ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ವಾತಾವರಣ ಮತ್ತು ಹನಿ ಆಗ್ತಾಯಿತ್ತು. ಈ ಬಿಸಿಲಿನ ಧಗೆಯಿಂದ ಒಂಚೂರು ನಮಗೆ ಒಳ್ಳೆಯ ಗಾಳಿ, ಮಳೆಯಿಂದ ಮನಸ್ಸು ಖುಷಿಯಾಗಿತ್ತು, ಹಗುರವಾಗಿತ್ತು. ಆ ಒಂದು ಪ್ರಕೃತಿಯ ನಡುವೆ ಒಂದು ಜಾಗ ಮಾಡಿಕೊಂಡು ನಾವು ತಿಂಡಿಗೆ ಬ್ರೇಕ್ ಕೊಟ್ವಿ. ತಿಂಡಿ ಮೊದಲೇ ಹೇಳಿದ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ವಿ. ರೈಸ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಚಿತ್ರಾನ್ನ ಮತ್ತು ಕೇಸರಿ ಬಾತು, ವಡೆ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ನಾನು ಬೆಳಗ್ಗೆ ರೈಸ್ ತಿನ್ನಲ್ಲ, ನಾನು ಸ್ವಲ್ಪ ಕೇಸರಿ ಬಾತು ಮತ್ತು ವಡೆ ತೊಗೊಂಡೆ. ಅವರು ಅಣ್ಣಂದ್ರೆಲ್ಲ ಹೇಳ್ತಾಯಿದ್ರು, ಅಮ್ಮ ನೀವು ಮುಂಚೆನೇ ಹೇಳಿದರೆ ಏನಾದರೂ ಇಡ್ಲಿ ಏನಾದರೂ ಮಾಡಿಸ್ಕೋಬೋದಾಗಿತ್ತು ಅಂತ. ಬಟ್ ನಾವು ಎಲ್ಲಾದರೂ ಹೋದಾಗ ನಮಗಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಾನು ಸ್ವಲ್ಪ ಬಿಸ್ಕೆಟ್ ಎಲ್ಲ ಪ್ಯಾಕ್ ಮಾಡಿಕೊಂಡಿದ್ದೆ, ನನಗೇನೂ ತೊಂದರೆ ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ನಾವು ತಿಂಡಿ ಬ್ರೇಕ್ ಆಗಿದ ತಕ್ಷಣ ಕಾವೇರಿಯನ್ನು ನೋಡೋದಕ್ಕೆ ಉತ್ಸುಕರಾಗಿದ್ದೇವೆ. ತಲಕಾವೇರಿ ದಕ್ಷಿಣ ಭಾರತದ ಪ್ರಮುಖ ನದಿ ಕಾವೇರಿ ನದಿ. ಕಾವೇರಿಯ ನದಿಯ ಉಗಮ ಸ್ಥಾನ ತಲಕಾವೇರಿ. ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ. ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಿಂದ ಸುಮಾರು 46 ಕಿಲೋಮೀಟರ್ ದೂರದಲ್ಲಿದೆ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಲ್ಲಿದೆ ಈ ಕಾವೇರಿ ನದಿಯ ಉಗಮ ಸ್ಥಾನ. ಕೊಡವರ ಕುಲದೇವತೆಯಾದ ಕಾವೇರಿಯು ಪ್ರತಿ ವರ್ಷವೂ ತುಲಾ ಸಂಕ್ರಮಣದಂದು, ಅಂದರೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ನೀರು ಬುಗ್ಗೆಗಳಾಗಿ ಕಾಣಿಸ್ಕೊಳ್ತಾಳೆ. ಇದನ್ನು ತೀರ್ಥೋದ್ಭವ ಅನ್ನುತ್ತಾರೆ. ಈ ಟೈಮಲ್ಲಿ ಹಲವಾರು ಭಕ್ತರು ನೆರೆದಿರ್ತಾರೆ. ಇಲ್ಲಿ ತೀರ್ಥಸ್ನಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ದೇಶ ವಿದೇಶಗಳಿಂದ ಬಂದಿರ್ತಾರೆ. ಈ ತೀರ್ಥೋದ್ಭವ ಸಮಯದಲ್ಲಿ ತೀರ್ಥಸ್ನಾನ ಮಾಡಿದ್ರೆ ಅನೇಕ ಕಾಯಿಲೆ ಕಸಾಲೆಗಳು ಹೋಗುತ್ತೆ ಮತ್ತು ಅವ್ರಿಗಿರ್ತಕ್ಕಂತಹ ಪೀಡೆಗಳು, ಕರ್ಮಗಳೆಲ್ಲ ತೊಲಗುತ್ತೆ ಅನ್ನೋದು ಹಲವಾರು ಜನಗಳ ನಂಬಿಕೆ. ಹಾಗಾಗಿ ಪ್ರತಿ ವರ್ಷ ತೀರ್ಥೋದ್ಭವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇಲ್ಲಿ ನೆರೀತಾರೆ. ಸುಂದರವಾದಂತಹ ಪ್ರಕೃತಿಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ನಮಗೆ ಲಕ್ಕಿಯಾಗಿ ಒಂದು ಆಟೋ ಸಿಕ್ತು. ಸ್ವಲ್ಪ ದೂರ ನಡಿಬೇಕಾಗತ್ತೆ. ಹಾಗಾಗಿ ನಾವು ಸ್ವಲ್ಪ ಹೈಟಲ್ಲಿರೋದ್ರಿಂದ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಅಂತ ಆಟೋ ತೊಗೊಂಡ್ವಿ.
ನೋಡಿ ಎಷ್ಟೊಂದು ವೆಹಿಕಲ್ಸ್ ಬಂದಿದೆ. ವೀಕೆಂಡ್ ಆಗಿರೋದ್ರಿಂದ ಬಹಳ ಜನ ಇದ್ದಾರೆ. ಮತ್ತು ಮೇಲ್ಗಡೆಗೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ರು, ಯಾಕಂದರೆ ತುಂಬ ರಶ್ ಆಗಿಬಿಡ್ತು ಅಂತ ಗಾಡಿಗಳು ಹೋಗೋದನ್ನು ನಿಲ್ಲಿಸ್ಬಿಟ್ರು. ಏನು ಒಂದು ಸ್ವಲ್ಪ ದೂರ ಒಂದು 100-150 ಮೀಟ್ರ್ ನಡೆದ್ರೆ ನಮಗೆ ಈ ಜಾಗ ಸಿಕ್ಕುತ್ತೆ. ಆದ್ರೂ ನಮಗೆ ಯಾವುದೋ ಒಂದು ಆಟೋ ಸಿಕ್ತು ಅಂತ ನಾವು ಮೇಲ್ಗಡೆವರೆಗೂ ಆಟೋದಲ್ಲೇ ಬಂದ್ವಿ. ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇದೆ, ಚಪ್ಪಲಿ ಎಲ್ಲ ಬಿಡಬೇಕು. ಪವಿತ್ರವಾದಂತಹ ಸ್ಥಳಕ್ಕೆ ಹೋಗುವಾಗ, ದೇವಾಲಯಕ್ಕೆ ಹೋಗುವಾಗ ನಾವು ಚಪ್ಪಲಿ ಎಲ್ಲ ಹಾಕ್ಕೊಂಡು ಹೋಗಬಾರ್ದು. ಇಲ್ಲೇ ಸೈಡಲ್ಲಿ ಚಪ್ಪಲಿ ಬಿಟ್ಟು ದೇವಿಯ ದರ್ಶನ ಮಾಡೋದಕ್ಕೆ ಹೋಗಿದ್ವಿ. ಇಲ್ಲೇ ಅಗಸ್ತೇಶ್ವರ ದೇವಾಲಯ ಇದೆ ಮತ್ತು ಗಣೇಶ ದೇವಾಲಯ ಸಹ ಇಲ್ಲಿ ನೋಡಬಹುದು. ನಾವು ತೀರ್ಥಕುಂಡವನ್ನು ಇಲ್ಲಿ ನೋಡಬಹುದು. ಸ್ಪರ್ಶ ಮಾಡೋಕ್ಕೆ ಬಿಡೋದಿಲ್ಲ ತೀರ್ಥಕುಂಡವನ್ನು, ಅವರೇ ತೀರ್ಥ ಕೊಡ್ತಾರೆ ಗುರುಗಳು. ನಾವು ತೀರ್ಥನ ತೊಗೊಂಡು ಬರ್ಬೋದು. ಇಲ್ಲಿ ನಾವು ಟಿಕೆಟ್ ತೊಗೊಂಡು ಹೋದರೆ ತೀರ್ಥಕುಂಡದಿಂದ ಹರಿಯುವಂತಹ ನೀರು ಇಲ್ಲಿ ಕಲ್ಯಾಣಿನಲ್ಲಿ ಸಂಗ್ರಹ ಆಗುತ್ತೆ. ಇಲ್ಲಿ ನಾವು ಸ್ನಾನ ಸಹ ಮಾಡ್ಬೋದು. ಇದಕ್ಕೆ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು ಸ್ನಾನ ಮಾಡಿ ಮತ್ತು ಮಡಿ ಬಟ್ಟೆ ಉಟ್ಕೊಂಡು ಇಲ್ಲಿ ಪೂಜೆ ಸಹ ಇಲ್ಲಿ ಮಾಡಿಸ್ಬೋದು, ಪೂಜೆ ಅರ್ಚನೆ ಮಾಡಿಸ್ಬೋದು. ಬಟ್ ನಮಗದು ಗೊತ್ತಾಗಲಿಲ್ಲ. ಬಟ್ ನಾವು ತೀರ್ಥ ಮಾತ್ರ ತೊಗೊಂಡು ಬಂದ್ವಿ ಸ್ನಾನ ಮಾಡೋಕ್ಕೆ. ತೀರ್ಥಕುಂಡದಲ್ಲಿ ಮುಳುಗೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಏನಾದರೂ ಅವಕಾಶ ಸಿಕ್ಕಿದ್ರೆ ಹೋಗೋಣ. ಯಾಕಂದರೆ ನಾವು ಸುಮಾರು ಬಸ್ ಮಾಡಿಕೊಂಡು ಸುಮಾರು ಜನ ಬಂದಿರೋದ್ರಿಂದ ನಾವು ಒಬ್ಬರು ಯಾರಾದರೂ ಟಿಕೆಟ್ ತೊಗೊಂಡು ನಾವು ಹೋಗ್ತೀವಿ ಅಂದಾಗ ಮಿಕ್ಕೆಲ್ಲ ಜನನೂ ನಮಗೋಸ್ಕರ ಕಾಯಬೇಕಾಗತ್ತೆ. ಅದು ಯಾವತ್ತೂ ಆ ಥರ ಮಾಡಬಾರ್ದು. ಒಬ್ಬರನ್ನ ಕಾಯೋದಕ್ಕೆ ನಾವು ಬಿಡಬಾರ್ದು. ಇಲ್ಲಿ ಒಂದು ಬಸವನ ಬಾಯಿಯಲ್ಲಿ ಸಹ ನೀರು ಬರ್ತಾ ಇರುತ್ತೆ. ಇದಕ್ಕೊಂದು ರೌಂಡ್ ಮಾಡಿದ್ದಾರೆ. ಎಲ್ಲ ಜನ ಎಲ್ಲ ಕಾಯಿನ್ಸ್ ಹಾಕ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಥರ ಕಾಯಿನ್ಸ್ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಯಿನ್ಸು ಯಾವ ಥರ ನಾವು ಫಸ್ಟು ರಾಗಿದು ಅಂತ ಹೇಳ್ತಾ ಇದ್ರಲ್ಲ, ಕಾಪರಲ್ಲಿ ಮಾಡಿರ್ತಕ್ಕಂತಹ ನಾಣ್ಯಗಳನ್ನು ನಾವು ನೀರಿನಲ್ಲಿ ಹಾಕಿದ್ರೆ ಆ ನಾಣ್ಯಗಳ ಆ ಒಂದು ಕಾಪರ್ ಇದರಿಂದ ನೀರಿಗೆ ಒಂದು ರೀತಿಯಾದಂತಹ ಶಕ್ತಿ ಬರುತ್ತೆ. ಆ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿನಲ್ಲಿ ಹಳೆ ಕಾಲದಲ್ಲಿ ಆ ಥರ ಹಾಕ್ತಾಯಿದ್ರು. ಈಗ ನಾವು ಸುಮ್ಮನೆ ನಾವು ಬಳಸ್ತಾ ಇರ್ತಕ್ಕಂತಹ ಕಾಯಿನ್ಗಳು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಕಿಲಿ ಬಿಡಿಯುತ್ತೆ ಅಷ್ಟೇ. ಇರಲಿ, ಅವರವರ ಭಕ್ತಿ, ಇದನ್ನು ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ. ಭಕ್ತಿ ಅವ್ರವ್ರ ಭಕ್ತಿ ಅವ್ರಿಗೆ ಸೇರಿದ್ದು. ಪ್ರೀತಿ ಭಕ್ತಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ. ನೋಡಿ, ನೀವೆಲ್ಲ ಈ ಸುಂದರ ದೃಶ್ಯಗಳನ್ನು ನೋಡಲಿ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋನ ನಿಮಗೆ ತೊಗೊಂಡು ಬಂದಿದ್ದೀನಿ. ನಾವು ಗೇಟಿಂದ ಬರೋವರೆಗೂ ತೀರ್ಥಕುಂಡ ಮತ್ತು ಇಲ್ಲಿರ್ತಕ್ಕಂತಹ ದೇವಾಲಯಗಳು ಪ್ರತಿಯೊಂದು ಸಹ ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಭಾರತದಲ್ಲೇ ಅತ್ಯಂತ ದೊಡ್ಡ ನದಿಗಳ ಸಾಲಿಗೆ ಕಾವೇರಿ ನದಿ ಸಹ ಬರುತ್ತೆ. ಭಾರತದಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಗೋದಾವರಿ, ಕೃಷ್ಣಾ ನದಿಯಾದ ನಂತರ ಕಾವೇರಿ ನದಿ ಸುಮಾರು 800 ಕಿಲೋಮೀಟರ್ ಪ್ರದೇಶವನ್ನು ಹಚ್ಚ ಹಸಿರಾಗಿ ಮಾಡಿ ಜನಗಳ ಜೀವನ ಬೆಳಗಿಸ್ತಾ ಇರತಕ್ಕಂತಹ ಈ ಕಾವೇರಿ ನದಿ ಬಹಳ ಪವಿತ್ರವಾಗಿರ್ತಕ್ಕಂತಹ ನದಿಯಾಗಿದೆ. ಈ ತುಲಾ ಸಂಕ್ರಮಣ ದಿವಸಗಳಲ್ಲಿ ಕಾವೇರಿ ನದಿಗೆ ಹಬ್ಬವನ್ನು ಮಾಡ್ತಾರೆ. ದುರ್ಗಾ ಮತ್ತು ಚಾಮುಂಡೇಶ್ವರಿಯ ವಿಗ್ರಹಗಳನ್ನು ಈ ಕಾವೇರಿಯ ಮೂಲಕನೇ ಒಂದು ಪ್ರದರ್ಶನೆ ಮತ್ತು ಮೆರವಣಿಗೆಯ ಮೂಲಕ ಹಬ್ಬವನ್ನು ಆಚರಿಸ್ತಾರೆ. ಹಾಗೆ ಕೊಡಗಿನ ದಸರಾ ಹಬ್ಬ ಮತ್ತು ಮಡಿಕೇರಿ ದಸರಾ ಇದೆಲ್ಲ ನಡೆಯುತ್ತಲ್ಲ, ಇಲ್ಲಿಂದನೇ ಮೊದಲುಗೊಂಡು ತುಂಬ ವಿಶೇಷವಾಗಿರ್ತಕ್ಕಂತಹ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಕೊಡಗಿನ ದೇವತೆಯಾಗಿರ್ತಕ್ಕಂತಹ ಕಾವೇರಿ ನದಿಗೆ ಬಹಳ ವಿಶೇಷಗಳಿದೆ. ಹಾಗೆ ಇಡೀ ಕರ್ನಾಟಕ ಮತ್ತು ತಮಿಳುನಾಡಿನ ಜನರು ಮತ್ತು ಕೇರಳ ಜನರಿಗೆ ಜೀವನವನ್ನು ಕೊಟ್ಟಿರ್ತಕ್ಕಂತಹ ಕಾವೇರಿ ನದಿಯನ್ನು ಕರ್ನಾಟಕ, ತಮಿಳುನಾಡು, ಕೇರಳದವರು ಸಹ ತುಂಬ ಪ್ರೀತಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾರೆ. ಕಾವೇರಿಯನ್ನು ಅಷ್ಟು ಪ್ರೇ ಮಾಡ್ತಾರೆ. ಕಾವೇರಿ ನದಿಗೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿ, ಸ್ಥಾನ, ಗೌರವ, ಮರ್ಯಾದೆಗಳು ಇದೆ. ಕರ್ನಾಟಕಕ್ಕಿಂತ ತಮಿಳುನಾಡವರು ತುಂಬ ಈ ಕಾವೇರಿ ನದಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ತಲಕಾವೇರಿಯನ್ನು ನೋಡಿ ನಾವು ವಾಪಸ್ ಬರಬೇಕಂದ್ರೆ ಈ ಗ್ಲಾಸ್ ಬ್ರಿಡ್ಜ್ ಎಲ್ಲರಿಗೂ ಗೊತ್ತಿದೆ. ಮಡಿಕೇರಿಯಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ. ಈ ಗ್ಲಾಸ್ ಬ್ರಿಡ್ಜನ್ನ ನಾವು ನೋಡಬೇಕಂದ್ರೆ 200 ರೂಪಾಯಿ ಟಿಕೆಟ್ ತೊಗೋಬೇಕು. ಹಾಗೆ ಒಂದು 360 ಡಿಗ್ರಿನಲ್ಲಿ ಒಂದು ವಿಷನ್ ಮಾಡೋಂತಹ ಒಂದು ಇದನ್ನು ಸಹ ಇಲ್ಲಿಟ್ಟಿದ್ದಾರೆ. ಅದಕ್ಕೆ 100 ರೂಪೀಸ್ ಟಿಕೆಟು.
ಅದು ಒಂಥರ ಅನುಭವ ಚೆನ್ನಾಗೇ ಇದೆ. ಆದರೆ ನಮಗೆ ಕೇವಲ 6 ನಿಮಿಷಗಳು ಮಾತ್ರ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಅವಕಾಶ ಇತ್ತು. ಮಳೆ ಬರ್ತಾ ಇರೋದ್ರಿಂದ ಈ ಥರ ಬೇಗ ಬಿಟ್ವಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ಒಂದು ವಿಶೇಷವಾದಂತಹ ಅನುಭವ. ಯಾರಾದರೂ ಬೇಕಾದರೆ ಟ್ರೈ ಮಾಡಬಹುದು. ಮತ್ತು ಟಿಕೆಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಕೆಳಗಡೆಯಿಂದನೇ ಸಹ ನೋಡಬಹುದು. ಒಂಥರ ಅನುಭವಕ್ಕೋಸ್ಕರ ಹೋಗಿದ್ದೆ ನಾನು. ಅಂಥ ಇದು ಏನು ಅನ್ನಿಸ್ಲಿಲ್ಲ ನನಗೆ. ಬಟ್ ನಡೆಯುವಾಗ ಒಂಥರ ಕೆಳಗಡೆ ನೋಡಿದಾಗ ಒಂದು ರೀತಿಯ ಥ್ರಿಲ್ ಅನುಭವ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ ನನಗೆ. ಬಟ್ ಒಂದು ಸತಿ ಟ್ರೈ ಮಾಡ್ಬೋದು. ಇವರು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿ ಮಾಡಿರೋದ್ರಿಂದ, ಲೋಕಾರ್ಪಣೆ ಮಾಡಿರೋದ್ರಿಂದ ನಾವು ಒಂದು ಸತಿ ಟ್ರೈ ಮಾಡೋದ್ರಲ್ಲೇನೂ ತಪ್ಪಿಲ್ಲ. ಗ್ಲಾಸ್ ಬ್ರಿಡ್ಜ್ ಸಹ ನಾವು ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಅಷ್ಟೊತ್ತಿಗೆ ತುಂಬ ಲೇಟಾಗೋಗಿತ್ತು. ಟ್ರೈ ಮಾಡೋಣ ಅಂತ ನಾವು ಗೋಲ್ಡನ್ ಟೆಂಪಲ್ ನೋಡ್ಬೋದು ಅಂತ 6:30ಗೆ ಕ್ಲೋಸ್ ಇತ್ತು ಟೈಮಿಂಗ್ಸು. ಹಾಗಾಗಿ ನೋಡೋಣ ಅಂತ ಹೊರಟ್ವಿ. ದರ್ಶನ ಆಯಿತು. ಹಾಗೆ ನಂತರ ಆರಾಮಾಗಿ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಗ್ಲಾಸ್ ಬ್ರಿಡ್ಜ್ನ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸುಂದರವಾದಂತಹ ದೃಶ್ಯಗಳು, ಕಾಡುಗಳು, ಗಿಡಗಳು, ಮರಗಳು ಚೆನ್ನಾಗಿದೆ. ಮೇಲಿಂದ ನೋಡುವಂತಹ ದೃಶ್ಯಗಳು ಒಂಥರ ವಿಶೇಷನೇ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಸಹ ತೋರಿಸುವಂತಹ ಒಂದು ಭಾಗ್ಯ ಸಿಕ್ಕಿದೆ. ನನಗೆ ಸ್ವಲ್ಪ ವಿಡಿಯೋಗಳು ಮಾಡಿಕೊಡೋರು ಯಾರೂ ಇರಲಿಲ್ಲ. ಅವ್ರ ಹತ್ರ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಬಟ್ ಕ್ಲಿಯರಾಗಿ ಬಂದಿಲ್ಲ. ಕೆಳಗಡೆಯಿಂದ ನಿಮಗೆ ಆ ಬ್ರಿಡ್ಜ್ನ ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಲ್ಲೂ ಸಹ ವೀಕೆಂಡ್ ಆಗಿರೋದ್ರಿಂದ ವಿಪರೀತ ರಶ್ ಇದ್ದರು. ಇಲ್ಲಿ ಮುಗಿಸ್ಕೊಂಡು ನಾವು ಮಡಿಕೇರಿಯ ಪ್ರಸಿದ್ಧವಾಗಿರ್ತಕ್ಕಂತಹ ರಾಜಾ ಸೀಟ್ ನೋಡೋದಕ್ಕೆ ಹೊರಟ್ವಿ. ಸ್ವಲ್ಪ ಟೈಮ್ ಇತ್ತಲ್ಲ ಪಾರ್ಕಿಗೆ ಹೋಗೋಣ ಅಂತ. ನೋಡಿ, ಈ ಗಿಡಗಳೆಲ್ಲ ಎಷ್ಟು ಸುಂದರವಾಗಿದೆ ಅಂತಂದರೆ, ನಾನು ಎಷ್ಟು ಸತಿ ಹಾಕಿದ್ದೀನಿ ಈ ಗಿಡ ಇಲ್ಲಿ ಬರಲೇ ಇಲ್ಲ. ಇಲ್ಲಿ ನೋಡಿದ್ರೆ ಅಷ್ಟು ಸುಂದರವಾಗಿ ಬಂದಿದೆ. ಮೋಸ್ಟ್ಲಿ ವೆದರ್ ಅನಿಸುತ್ತೆ. ತುಂಬ ಅದ್ಭುತವಾದಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಇಲ್ಲಿ ನೋಡೋದಕ್ಕೆ ಬಂದ್ವಿ ನಾವು. ರಾಜಾ ಸೀಟ್ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಮಡಿಕೇರಿಯ ರಾಜರು ಇಲ್ಲಿ ಕೂತ್ಕೊಂಡು ಆ ಒಂದು ದೃಶ್ಯಗಳನ್ನು ನೋಡ್ತಾ ಇರ್ತಕ್ಕಂತಹ ಆ ಸಂದರ್ಭದಕ್ಕೆ ಅನುಗುಣವಾಗಿ ರಾಜಾ ಸೀಟ್ ಅಂತಲೇ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸಾಮಾನ್ಯ ಬಂದವರೆಲ್ಲ ಇದಕ್ಕೆ ಒಂದು ವಿಸಿಟ್ ಮಾಡ್ತಾರೆ. ಚೆನ್ನಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ಅಡ್ವೆಂಚರ್ ಗೇಮ್ಸ್ ಸಹ ಇದೆ. ರೋಪಲ್ಲಿ ಬರುವಂತಹದ್ದು ಏನೇನೋ ಗೇಮ್ಸು ಇಟ್ಟಿದ್ದಾರೆ. ಚೆನ್ನಾಗಿದೆ. ದೃಶ್ಯಾವಳಿಗಳನ್ನ ನಾವು ನೋಡಬಹುದು. ಒಳ್ಳೆಯ ಸುಂದರವಾದಂತಹ ಪಾರ್ಕು, ಡಿಫ್ರೆಂಟ್ ಆಗಿರ್ತಕ್ಕಂತಹ ಹೂಗಳು ಚೆನ್ನಾಗಿದೆ. ಇದನ್ನು ಸಹ ನಾವು ಹಂಗೂ ಹಿಂಗೂ ಕವರ್ ಮಾಡಿದ್ವಿ. ಕೂರ್ಗ್ಗೆ ಬಂದವರು ರಾಜಾ ಸೀಟ್ ವಿಸಿಟ್ ಮಾಡದೆ ಹೋಗಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನಂತರ ಬಸ್ ಹತ್ತಿದ್ವಿ. ಆಗಲೇ ಕತ್ಲಾಯಿತು. ಆದರೂ ಮಕ್ಕಳ ಉತ್ಸಾಹ ಕಮ್ಮಿ ಅಂತೂ ಆಗಲಿಲ್ಲ. ಎಲ್ಲರೂ ಗೇಮ್ಸ್ ಎಲ್ಲ ಆಡ್ತಾಯಿದ್ರು. ಹೌಸಿ ಆಮೇಲೆ 1 ಮಿನಿಟ್ ಗೇಮ್ಸು ಏನೇನೋ ಆಡಿದ್ರು. 6:15ಗೆ ಈ ದೇವಾಲಯ ಗೋಲ್ಡನ್ ಟೆಂಪಲ್ಲು ಕ್ಲೋಸ್ ಆಗುತ್ತೆ. ಲಕ್ಕಿಯಾಗಿ ಒಂದು 5 ನಿಮಿಷ ಮುಂಚೆ ಇತ್ತು. ಎಲ್ಲ ಹೋಗಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಬಸ್ಸಿಂದ ಬೇಗ ಇಳಿದು ಓಡಿ ಬಂದ್ವಿ. ಕೊನೆಗೆ ದರ್ಶನ ಅಂತೂ ಸಿಕ್ತು. ಖುಷಿಯಾಯಿತು. ಇದನ್ನು ಏನೋ ಮಿಸ್ ಮಾಡಲಿಲ್ವಲ್ಲ ಅಂತ. ಆದರೆ ತುಂಬ ಹೊತ್ತು ಸ್ಪೆಂಡ್ ಮಾಡಿ ಫೋಟೋಸು ಎಲ್ಲ ತಗೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ಟೈಮ್ ಆಗೋಗಿತ್ತು. ವಾಚ್ಮೆನ್ನೆಲ್ಲ ಆಗಲೇ ಕಳಿಸ್ತಾಯಿದ್ರು ಹೋಗಿ ಅಂತ. 6:15ಗೆ ಕರೆಕ್ಟಾಗಿ ಅಲ್ಲಿ ದೀಪಗಳನ್ನ, ಒಳಗೆ ಇರ್ತಕ್ಕಂತಹ ದೀಪಗಳನ್ನೆಲ್ಲ ಶಾಂತಿ ಮಾಡಿದ್ರು. ಮತ್ತು ಅವರು ಎಲ್ಲ ವೇದ ಪಠಣಗಳು ಅವ್ರದ್ದು ಏನೇನಿರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಅವರ ರೂಮ್ಗಳಿಗೆ ಹೋಗ್ತಾಯಿದ್ರು. ಇಲ್ಲಿರ್ತಕ್ಕಂತಹ ಸನ್ಯಾಸಿಗಳೆಲ್ಲನೂ ಬೌದ್ಧ ಸನ್ಯಾಸಿಗಳು ಇಲ್ಲಿ ನೋಡ್ಬೋದು. ಬಟ್ ಅವರೆಲ್ಲ ಒಂದು ಕ್ರಮ, ಶಿಸ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು. ಮೊದಲಿಗೆ ಅಲ್ಲಿವರೆಗೂ ಬಿಡ್ತಾಯಿದ್ರು. ಈಗ ಇಲ್ಲಿ ಪ್ರವಚನಕ್ಕೋಸ್ಕರ ಅವರು ಒಂದು ಸಾಲ್ ಮಾಡ್ಕೊಂಡಿದ್ದಾರೆ. ತುಂಬ ದೂರ ಬಿಡ್ತಾ ಇರಲಿಲ್ಲ, ಬಟ್ ಒಳಗಡೆವರೆಗೂ ಬಿಡ್ತಾಯಿದ್ರು. ಈಗ ಬರೀ ಅಷ್ಟಕ್ಕೆ ಮಾತ್ರ ಬಿಡ್ತಾ ಇದ್ದಾರೆ. ಅವರು ಪ್ರವಚನ ಮಂದಿರವಾಗಿ ಇಲ್ಲಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ತುಂಬ ಅದ್ಭುತವಾದಂತಹ ಗೋಲ್ಡನ್ ಟೆಂಪಲ್ ಸಹ ನಮಗೆ ದರ್ಶನ ಆಯಿತು. ಹೀಗೆ ಒಂದು ದಿವಸದ ಟ್ರಿಪ್ಪನ್ನು ಯಶಸ್ವಿಯಾಗಿ ಮುಗಿಸಿದ್ವಿ. ಬೆಳಗ್ಗೆ
6 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಹಂಗೂ ಹಿಂಗೂ 6:30 7 ಗಂಟೆನೇ ಆಗೋಯಿತು. ಸ್ವಲ್ಪ ಟೈಮ್ ಕರೆಕ್ಟಾಗಿ ಬಿಟ್ಟಿದ್ದರೆ ಇನ್ನೊಂದಷ್ಟು ಸ್ಪೆಂಡ್ ಮಾಡ್ಬೋದಾಗಿತ್ತು. ಬಟ್ ಇರಲಿ, ಯಾಕಂದರೆ ನಾವು ಸುಮಾರು ಒಂದು 44 ಜನಗಳನ್ನ ಒಟ್ಟಿಗೆ ಸೇರಿಸಿ ಟ್ರಿಪ್ ಮಾಡೋದು ಅಂದರೆ ಬಹಳ ಕಷ್ಟನೇ. ಬಟ್ ಯಶಸ್ವಿಯಾಗಿ ಆಯಿತು. ತುಂಬ ಚೆನ್ನಾಗಿತ್ತು. ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ನಿಮಗೆ ಈ ಪ್ರವಾಸದ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ತೀರಲ್ವ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು. ಬಾಯ್.